ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಆ ವ್ಯಕ್ತಿ ಮಗಳಿಗೆ ಸರ್ಪ್ರೈಸ್ ಕೊಡಬೇಕಂತೇಳಿ ಬೈಕ್ ಮೇಲೆ ಹೊರಟಿದ್ದ. ಮಗಳ ಬರ್ತ್ಡೇನ ಮಧ್ಯರಾತ್ರಿನಲ್ಲೇ ಮಾಡಬೇಕಂತ ಕೇಕ್ ಸಹ ತಗೊಂಡು ಹೋಗ್ತಾ ಇದ್ದ. ಆದರೆ ಮಾರ್ಗ ಮಧ್ಯದಲ್ಲಿನೇ ಜವರಾಯ ಅಟ್ಟಹಾಸ ಮೆರೆದಿದ್ದಾನೆ. ಬೈಕ್ ಸ್ಕಿಡ್ಡಾಗಿ ಶಾಸಕರ ಕಾರು ಚಾಲಕರೊಬ್ಬರು ಸಾವನ್ನಪ್ಪಿದ್ದಾರೆ. ಆ ಚಾಲಕನನ್ನೆಂದು ಶಾಸಕರು ಸಹ ಭಾವುಕರಾಗಿದ್ದಾರೆ. ಯಾರೀ ವ್ಯಕ್ತಿ, ಸಾವನ್ನಪ್ಪಿದ ವ್ಯಕ್ತಿ ಮತ್ತು ಏನು ಯಾರ ಕಾರು ಚಾಲಕ ಆಗಿದ್ದಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳ್ತೀನಿ. ಜೊತೆಗೆ ಏನು ನ್ಯೂಸ್ 18 ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿರಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಈಗೇನು ಚಾಲಕನ ಕಾರು ಏನು ಶಾಸಕರೊಬ್ಬರ ಕಾರು ಚಾಲಕನ ಬಗ್ಗೆ ಹೇಳ್ತಾ ಇದ್ದೆ. ಹೀಗೆ ಮೃತಪಟ್ಟ ವ್ಯಕ್ತಿಯನ್ನು ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದ ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಕಾರು ಚಾಲಕ ಮಂಜುನಾಥ್ ಹೂಗಾರ್ ಅಲಿಯಾಸ್ ಸಾರಥಿ ಅಂತ ಗುರುತಿಸಲಾಗಿದೆ. ಈತ ಏನು 44 ವರ್ಷದ ವಯಸ್ಸಿನ ಈ ವ್ಯಕ್ತಿ ಮಗಳ ಬರ್ತ್ಡೇಗೆ ಅಂತೇಳಿ ಏನು 11 ಗಂಟೆ ಸುಮಾರಿಗೆ ಏನು ಹುಬ್ಬಳ್ಳಿಯಿಂದ ಕೇಕ್ ತೆಗೆದುಕೊಂಡು ತನ್ನ ಸ್ವಗ್ರಾಮ ನೂಲ್ವಿ ಗ್ರಾಮಕ್ಕೆ ಹೊರಟಿದ್ದ. ಮಾರ್ಗ ಮಧ್ಯದಲ್ಲಿ ಏನು ಬೈಕ್ ಸ್ಕಿಡ್ಡಾಗಿ ಅಪಘಾತ ಸಂಭವಿಸಿ ಏನು ಹೆಡ್ ಇಂಜೂರಿ ಆಗಿ ಆತ ಅಲ್ಲಿನೇ ಸಾವನ್ನಪ್ಪಿದ್ದಾನೆ. ಈತ ಏನು ಮಂಜುನಾಥ್ ಹೂಗಾರ್ ಅಂದರೆ ಈಗೇನು ಜೊತೆಗೆ ಅಲಿಯಾಸ್ ಸಾರಥಿ ಅಂದರೆ ಸಾರಥಿ ಅಂತಲೂ ಆತಗೆ ಕರೆಯಲಾಗ್ತಿತ್ತು. ಯಾಕಂದರೆ ಆತ ಏನು ಡ್ರೈವ್ ಮಾಡೋದು, ಯಾಕಂದರೆ ಈಗ ರಥವನ್ನು ಚಲಾವಣೆ ಮಾಡೋ ವ್ಯಕ್ತಿ, ಚಲಾಯಿಸುವಂಥ ವ್ಯಕ್ತಿಗೆ ಸಾರಥಿ ಅಂತ ಕರಿತೀವಿ. ಹಾಗೆಯೇ ಈತ ಏನು ಕಾರ್ನ ಚಲಾಯಿಸ್ತಾ ಇದ್ದಲ್ಲ, ಆ ರೀತಿಗೆ ನೋಡಿ ಅಂದರೆ ಅಷ್ಟು ಸ್ಮೂತಾಗಿ ಮತ್ತು ಏನು ಒಂದು ಏನು ಅಪಘಾತರಹಿತವಾಗಿ ಈ ರೀತಿ ಒಂದು ಚಾಲನೆ ಮಾಡ್ತಾಯಿದ್ದ. ಆ ಕಾರಣಕ್ಕಾಗಿ ಆತಗೆ ಸಾರಥಿ ಅಂತಲೂ ಸಹ ಕರಿತಾ ಇದ್ದರು. ಅವರ ಆಪ್ತ ಬಳಗ ಇರ್ಬೋದು ಮತ್ತು BJP ವಲಯದಲ್ಲಿ ಆತ ಸಾರಥಿ ಅಂತಲೇ ಗುರುತಿಸ್ಕೊಂಡಿದ್ದ. ಹೀಗೆ ಏನು ಕಾರು ಏನು ಶಾಸಕರಿಗೆ ಏನು ಆಪ್ತರಾಗಿದ್ದುಕೊಂಡು ಮತ್ತು ಅವ್ರನ್ನ ಯಾವುದೇ ರೀತಿಯ ಏನು ತೊಂದರೆ ಆಗದ ರೀತಿಯಲ್ಲಿ ಯಾವತ್ತೂ ಅಪಘಾತ ಆಗದ ರೀತಿಯಲ್ಲಿಯೇ ಒಂದು ಕಾರು ಚಲಾಯಿಸ್ಕೊಂಡು ಹೋಗ್ತಾ ಇದ್ದಂದು ಆ ಕಾರಣಕ್ಕಾಗಿಯೇ ಅವ್ರನ್ನ ಚಾಲಕರಾಗಿ ಇಟ್ಕೊಳ್ಳಲಾಗಿತ್ತು. ಹಲವು ವರ್ಷಗಳಿಂದ ಮಹೇಶ್ ತೆಂಗಿನಕಾಯಿ ಅವರ ಬಳಿ ಅವರು ಕಾರು ಚಾಲಕರಾಗಿ ಕೆಲಸ ಮಾಡ್ತಾಯಿದ್ರು. ಕಳೆದ ಏನು ಬೆಳಗಾವಿ ಅಧಿವೇಶನದಲ್ಲಿ ಚಳಿಗಾಲ ಅಧಿವೇಶನ ಆಯಿತು. 2 ವಾರಗಳ ಕಾಲ ಶಾಸಕರ ಜೊತೆನೇ ಅವರು ಕಾರು ಚಲಾಯಿಸ್ಕೊಂಡು ಅಲ್ಲೇ ಇದ್ದರು, ಬೆಳಗಾವಿಯಲ್ಲಿದ್ದರು. ಏನು ಆ ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಏನು ಮಹೇಶ್ ತೆಂಗಿನಕಾಯಿ ಅವರು ಸಾಕಷ್ಟು ಗಮನ ಸೆಳೆದಿದ್ರು. ಅದರಲ್ಲೂ ವಿಶೇಷವಾಗಿ ಗೃಹಲಕ್ಷ್ಮಿ ಹಣ ದುರ್ಬಳಕೆ ಬಗ್ಗೆ ಮತ್ತು ಅದು ಏನು ಹಣ ಏನು ಖಾತೆಗೆ ಜಮಾ ಆಗದೇ ಇರೋದ್ರ ಬಗ್ಗೆ ಮತ್ತು ಸರ್ಕಾರ ಸುಳ್ಳು ಹೇಳ್ತಾ ಇದೆ ಅನ್ನೋದನ್ನು ಏನು ಸದನದ ಗಮನ ಸೆಳೆಯುವ ಮೂಲಕ ಮತ್ತು ಒಂದು ಏನು ಪ್ರತಿಪಕ್ಷವಾದ BJPಗೆ ಒಂದು ದೊಡ್ಡ ಅಸ್ತ್ರನೂ ಸಹ ಕೊಡುವಂಥ ಕೆಲಸವನ್ನು ಮಹೇಶ್ ತೆಂಗಿನಕಾಯಿ ಮಾಡಿದರು. ಹಾಗಾಗಿನೇ ಮಹೇಶ್ ತೆಂಗಿನಕಾಯಿ ಅವರು ಬೆಳಗಾವಿಯಿಂದ ಬಂದಂಥ ಸಂದರ್ಭದಲ್ಲಿ ಅವ್ರನ್ನ ಅದ್ಧೂರಿಯಾಗಿ ಸ್ವಾಗತ ಕೋರಲಾಯಿತು. ಇದೆಲ್ಲವನ್ನೂ ಕಾರ್ಯಕ್ರಮಗಳನ್ನು ಮುಗಿಸ್ಕೊಂಡು ಏನು ಅವರು ಬರ್ತ್ಡೇ ಇದೆ ಅಂಥೇಳಿ ಮಗಳ ಏನು ಬರ್ತ್ಡೇ ಇದೆ ಅಂಥೇಳಿ ಊರಿಗೆ ಹೋಗ್ತಾಯಿದ್ರು. ಮತ್ತು ಏನು ಮತ್ತೊಂದು ವಿಶೇಷ ಅಂದರೆ ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಪುತ್ರಿಯ ಬರ್ತ್ಡೇನೂ ಇವತ್ತೇ ಆಗಿತ್ತು. ಜೊತೆಗೆ ಮಂಜುನಾಥ್ ಹೂಗಾರ್ ಅವರ ಮಗಳ ಬರ್ತ್ಡೇನೂ ಇವತ್ತೇ ಆಗಿತ್ತು. ಹಾಗಾಗಿ ಶಾಸಕರೇ ಏನು ಅವರು ಕೇಕ್ ತೆಗೆದುಕೊಂಡು ಇವನು ಮಂಜುನಾಥ್ ಅವರಿಗೆ ಕೊಟ್ಟಿದ್ದರು. ನೀ ಏನು 2 ವಾರಗಳ ಕಾಲ ಬೆಳಗಾವಿ ಅಧಿವೇಶನದಲ್ಲಿ ಇದ್ದೆ ನೀನು ಮತ್ತು ಸತತವಾಗಿ ಕೆಲಸ ಮಾಡಿದೆ, ಹಾಗಾಗಿ ಏನು ಮಗಳ ಬರ್ತ್ಡೇ ಇದೆಯಲ್ಲ, ಈ ಕೇಕ್ ತೆಗೆದುಕೊಂಡು ಹೋಗಿ ಏನು ಬರ್ತ್ಡೇ ಮಾಡು, 1-2 ದಿನ ರಜೆ ತೆಗೆದುಕೋ ಅಂತ ಹೇಳಿ ಬೀಳ್ಕೊಟ್ಟಿದ್ರು. ಆದರೆ ಏನವರು ಏನು ಕೇಕ್ ತೆಗೆದುಕೊಂಡು ಹೋಗ್ತಿರುವಂತಹ ಮಾರ್ಗ ಮಧ್ಯದಲ್ಲಿನೇ ಏನು ಆ ರಸ್ತೆಯಲ್ಲೇ ಏನು ಒಂದಷ್ಟು ಏನು ರಸ್ತೆ ರಿಪೇರಿ ಮಾಡ್ತಾಯಿದ್ರು. ಆ ಒಂದು ರಿಪೇರಿ ಮಾಡ್ತಿರುವಂಥ ರಸ್ತೆಯಲ್ಲಿ ಬೈಕ್ ಸ್ಕಿಡ್ಡಾಗಿ ಹೆಡ್ ಇಂಜೂರಿ ಆಗಿ ಆತ ಸಾವನ್ನಪ್ಪಿದ್ದಾನೆ. ಆ ಒಂದು ಸಾವು ಒಂದು ರೀತಿಯಲ್ಲಿ ಏನು ಅವರ ಕುಟುಂಬಸ್ಥರಿಗೂ ಒಂದೇ ಅಲ್ಲ, ಶಾಸಕ ಮಹೇಶ್ ತೆಂಗಿನಕಾಯಿ ಅವರ ಕುಟುಂಬಸ್ಥರಿಗೂ ಸಹ ಬರಸಿಡಲಿ ಅಂತ ಬರೆದಿದೆ ಅಂತ ಹೇಳ್ಬೋದು. ಇಡೀ ಶಾಸಕರಿರ್ಬೋದು ಮತ್ತು ಅವರ ಕುಟುಂಬಸ್ಥರು, ಅವ್ರ ತಂದೆ ತಾಯಿ ಮಗಳು ಅವರೆಲ್ಲರೂ ಸಹ ಕಿಮ್ಸ್ ಶವಾಗಾರಕ್ಕೆ ಬಂದು ಕಣ್ಣೀರು ಹಾಕಿದ್ದಾರೆ. ಏನು ಮಾತಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಅಷ್ಟರ ಮಟ್ಟಿಗೆ ಗದ್ಗದಿತರಾಗಿ ಅವರು ಏನು ಮಂಜುನಾಥ್ ಹೂಗಾರ್ ಅವರ ಕೆಲಸಗಳನ್ನ ಸ್ಮರಣೆ ಮಾಡಿದ್ದಾರೆ. ಮತ್ತು ಇದೇನು ಯಾಕಂದರೆ ಅವರು ಏನು ಯಾವತ್ತೂ ಏನು ಕಾರು ಚಾಲಕನಾಗಿ ಯಾವತ್ತೂ ನೋಡಿದ್ದಿಲ್ಲ. ಏನಿದ್ರೂ ಒಬ್ಬ ಮನೆಯ ಸದಸ್ಯ, ಅದರಲ್ಲೂ ಸಹೋದರನ ರೀತಿಯಲ್ಲಿಯೇ ಟ್ರೀಟ್ ಮಾಡ್ತಾಯಿದ್ರು ಮಹೇಶ್ ತೆಂಗಿನಕಾಯಿ ಅವರು. ಅಂತಹ ಒಬ್ಬ ಕಾರು ಚಾಲಕ ಏಕಾಏಕಿ ಈ ರೀತಿ ಅನಿರೀಕ್ಷಿತವಾಗಿ ನಡೆದಂತಹ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾನೆಂದರೆ ಖಂಡಿತ ಯಾರಿಗೂ ಸಹ ಒಂದು ಅರಗಿಸ್ಕೊಳ್ಳಾರ್ದಂತಹ ವಿಷಯ ಅಂತಲೇ ಹೇಳ್ಬೋದು. ಈಗೇನು ಅವರ ಅಂತ್ಯಕ್ರಿಯೆನ ನೂಲ್ವಿ ಗ್ರಾಮದಲ್ಲಿ ನೆರವೇರಿಸಲಾಗಿದೆ. ಶಾಸಕ ಮಹೇಶ್ ತೆಂಗಿನಕಾಯಿ ಇರ್ಬೋದು, BJPಯ ಹಲವಾರು ಮುಖಂಡರು ಮತ್ತು ಏನು ಬೇರೆ ಬೇರೆ ಅವರ ಆಪ್ತ ಬಳಗ ಜೊತೆಗೆ ಇಡೀ ಗ್ರಾಮವೇ ಅಲ್ಲಿ ಏನು ಅಂತ್ಯಕ್ರಿಯೆಯಲ್ಲಿ ಭಾಗಿಯಾಗಿತ್ತು. ಒಂದು ರೀತಿಯಲ್ಲಿ ಏನು ಕುಟುಂಬಸ್ಥರ ರೋದನ ಮುಗಿಲಿ ಮುಟ್ಟಿದರೆ ಇಡೀ ಗ್ರಾಮದಲ್ಲಿ ನೀರವ ಮೌನ ಆವರಿಸಿತ್ತು ಅಂತ ಹೇಳ್ಬೋದು. ಅಷ್ಟರ ಮಟ್ಟಿಗೆ ಒಬ್ಬ ಸರಳ ಸಜ್ಜನ ವ್ಯಕ್ತಿಯಾಗಿದ್ದ ಮತ್ತು ಸಾಕಷ್ಟು ಏನು ತನ್ನ ಒಂದು ಸರಳ ಸ್ವಭಾವದ ಮೂಲಕನೇ ಒಂದು ಸಾಕಷ್ಟು ಒಂದು
ಗೆಳೆಯರನ್ನ ಸ್ನೇಹಿತರನ್ನ ಒಂದು ಸ್ನೇಹಿತ ಬಳಗವನ್ನೇ ಹುಟ್ಟುಹಾಕ್ಕೊಂಡಿದ್ದ. ಅಂತಹ ಒಬ್ಬ ಮಂಜುನಾಥ್ ಹೂಗಾರು ಈ ರೀತಿ ಏನು ಸಾವನ್ನಪ್ಪಿರೋದು ಖಂಡಿತ ಒಂದು ಅವರ ಕುಟುಂಬಕ್ಕೆ ಒಂದು ದೊಡ್ಡ ಆಘಾತ ಅಂತಲೇ ಹೇಳ್ಬೋದು. ಏನು ಅವರು ಒಂದು ಸಾವಿಗೆ ಒಂದು ಶಾಸಕ ಮಹೇಶ್ ತೆಂಗಿನಕಾಯಿ ಇರ್ಬೋದು ಮತ್ತು ಅವರ ಏನು BJP ಕಾರ್ಯಕರ್ತರು ಮುಖಂಡರು ಕಣ್ಣೀರು ಹಾಕಿದ್ದಾರೆ ಮತ್ತು ಒಂದು ರೀತಿಯಲ್ಲಿ ಏನು ಏನು ಅಶ್ರು ತರ್ಪಣದ ಮೂಲಕನೇ ಅವರಿಗೆ ಅಂತಿಮ ವಿದಾಯ ಹೇಳಿದ್ದಾರೆ. ಅವರು ಒಂದು ರೀತಿ ಏನಂದರೆ ಏನು ಮಗಳ ಒಂದು ಬರ್ತ್ಡೇ ದಿನವೇ ಈ ರೀತಿ ಒಂದು ಮಗಳಿಗೆ ಸರ್ಪ್ರೈಸ್ ಕೊಡಲಿಕ್ಕೆ ಹೋಗಿ ತಂದೆನೇ ಈ ರೀತಿ ಅಪಘಾತಕ್ಕೀಡಾಗಿರೋದು ಯಾಕಂದರೆ ಆಕೆ ಬರ್ತ್ಡೇ ದಿನವೇ ಈ ರೀತಿಯ ಒಂದು ದುರ್ಘಟನೆ ಸಂಭವಿಸಿರೋದು ಖಂಡಿತ ಎಲ್ಲರೂ ಎಂಥವ್ರು ಆ ಸುದ್ದಿ ಕೇಳಿದ ಕೂಡಲೇ ಎಂಥವ್ರ ಕಣ್ಣಲ್ಲೂ ಸಹ ನೀರು ಬರುತ್ತೆ. ಅಷ್ಟರ ಮಟ್ಟಿಗೆ ಪಾಪ ಆ ವ್ಯಕ್ತಿತ್ವ ಇತ್ಯಾದಿಗಳ ಕಾರಣಕ್ಕಾಗಿ ತನ್ನದೇ ಆದ ಒಂದು ಏನು ವ್ಯಕ್ತಿತ್ವ ರೂಢಿಸ್ಕೊಂಡಂತಹ ಮಂಜುನಾಥ್ ಈಗ ನಮ್ಮೊಂದಿಗಿಲ್ಲ ಅಂಥೇಳಿ ಅವರ ಆಪ್ತರು ಸಹ ಕಣ್ಣೀರು ಹಾಕ್ತಾ ಇದ್ದಾರೆ. ಇದು ಬಹಳ ನಿನ್ನೆ ಘಟನೆ ಬಹಳ ದುಃಖಕರವಾದಂಥ ಸಂಗತಿ. ಯಾಕಂದ್ರೆ ಈ ಮಂಜುನಾಥ್ ಹೂಗಾರನವ್ರು ಏನು ನಮ್ಮ ಮಹೇಶ್ ತೆಂಗಿನಕಾಯಿ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರ ಡ್ರೈವರ್ ಇದ್ದರೆ ಅವರು ಕುಟುಂಬ ಸದಸ್ಯರಾಗಿ ಅದರ ಜೊತೆ ಎಲ್ಲ ಕಾರ್ಯಕರ್ತರ ಜೊತೆ ಒಂದು ಒಳ್ಳೆ ಪ್ರೀತಿಯಿಂದ ಒಡನಾಟ ಇಟ್ಕೊಂಡಂಥ ವ್ಯಕ್ತಿ. ಅದ್ರಾಗ ವಿಶೇಷ ಏನೈತೆ ಅಂತಂದ್ರೆ ಇವತ್ತವರು ಮಗಳ ಬರ್ತಡೇ, ಅದ್ರ ಜೊತೆ ನಮ್ಮ ಶಾಸಕರಾದಂಥ ಮಹೇಶ್ ತೆಂಗಿನಕಾಯಿ ಅವರ ಮಗಳು ಸ್ನೇಹ ಅವ್ರ ಬರ್ತಡೇ ಕೂಡ ಇವತ್ತೇ. ನಮ್ಮ ಶಾಸಕರ ಅವ್ರನ್ನ ಎಷ್ಟು ಪ್ರೀತಿ ಮಾಡ್ತಿದ್ರು ಅಂದ್ರೆ ನಮ್ಮ ಡ್ರೈವರ್ ಮಂಜುನಾಥ್ ಹೂಗಾರ್ ಅವ್ರನ್ನ ಒಂದು ತಮ್ಮನಕ್ಕಿಂತ ಹೆಚ್ಚು ಪ್ರೀತಿ ತೋರಿಸುವಂಥ ಕೆಲಸ ಮಾಡ್ತಿದ್ರು. ಅದೇ ರೀತಿ ಕೂಡ ಮಂಜುನಾಥ್ ಹೂಗಾರ್ ಅವರು ಹಾಗೆ ನಡ್ಕೊಂಡಿದ್ರು. ಅವ್ರ ಮಗಳ ಬರ್ತಡೇ ಇವತ್ತೇ ಇರೋದ್ರಿಂದ ನಮ್ಮ ಶಾಸಕರ ಸ್ವಂತ ಅವರ ಒಂದು ಕೇಕ್ ಕೊಡಿಸಿ ಹೋಗಪ್ಪ ಮನೆಗೆ ಹೋಗಿ ಇವತ್ತು ಮಗಳ ಬರ್ತಡೇ ನಾಳೆ ವಿಶ್ ಮಾಡಿ ಆರಾಮ್ ರೆಸ್ಟ್ ತೊಗೊಂಡು ಬಾ, ಸಾಕಷ್ಟು ಕೆಲಸ ಮಾಡಿದ್ರಿ. 7-8 ದಿವಸ ಅಧಿವೇಶನದಾಗ ಮನೆಗೆ ಹೋಗಿರಲಿಲ್ಲ ಆ ವ್ಯಕ್ತಿ. ಮಂಜುನಾಥ್ ಡ್ರೈವರ್ ಅನ್ನೋ ವ್ಯಕ್ತಿ ಅಧಿವೇಶನ ಇರೋದ್ರಿಂದ 7-8 ದಿವಸ ಮನೆಗೆ ಹೋಗದೇ ಇರೋದ್ರಿಂದ ನಿನ್ನೆ ಬೇಗ ಕಳಿಸಿರುವಂಥ ಕೆಲಸ ಸುಮಾರು 10 ಗಂಟೆಗೇನ ಇಲ್ಲಿ ಹುಬ್ಬಳ್ಳಿ ಬಿಟ್ಟಿದ್ದಾರೆ ಅವರು. ಅದು ದುರ್ದೈವದ ಸಂಗತಿ ಏನಂದ್ರೆ ನೂಲುವೆಯಲ್ಲಿ ಕ್ರಾಸ್ ಹೋಗಬೇಕಾದ್ರೆ ರೋಡ್ ಸ್ಕ್ವೇರಿಫೈ ಆಗುವಂಥದ್ದು ಮಾಹಿತಿ ಬಂದಿದೆ. ನಿನ್ನೆ ಏನು ಅದೇನು ಇನ್ಸಿಡೆಂಟ್ ಆಗಿದೆ ಭಾಳ ದುಃಖಕರ ಸಂಗತಿ. ಇದು ಅವ್ರ ಕುಟುಂಬಕ್ಕೆ ಮತ್ತು ಅವ್ರ ಪರಿವಾರಕ್ಕೆ ಭಗವಂತ ಶಕ್ತಿ ಬರೆಸುವಂಥ ಆಶೀರ್ವಾದ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಇದು ಅತ್ಯಂತ ಬೇಸರದ ಸುದ್ದಿ. ನಮಗೆ ಮಧ್ಯರಾತ್ರಿ ಒಂದು 11-12 ಗಂಟೆಗೆ ನಮಗೆ ಸಿಕ್ತು. ಅವರು ಬೆಳಗ್ಗೆಯಿಂದ ನಮ್ಮ ಜೋಡಿನೇ ಇದ್ದರು. ಬೆಳಗ್ಗೆ ಮಹೇಶಣ್ಣರು ಏನು ಅವರ ಒಂದು ಚಳಿಗಾಲ ಅಧಿವೇಶನ ಮುಗಿಸ್ಕೊಂಡು ಹುಬ್ಬಳ್ಳಿಗೆ ಆಗಮನ ಇತ್ತು. ಅವ್ರಿಗೆ ನಾವು ಸ್ವಾಗತವನ್ನು ಕೋರುತ್ತಾ, ಅವರು ಮಂಜುನಾಥಣ್ಣ ಹೂಗಾರವರು ಭಾಳ ಆತ್ಮೀಯ ಜೀವಿ. ಎಲ್ಲರಿಗೂ ಕಂಡಿದ್ರೆ ನಮಸ್ಕಾರ ಅಂಥೇಳಿ ಎಲ್ಲರಿಗೂ ಜೋಡಿ ಭಾಳ ಒಳ್ಳೆಯ ಒಡನಾಟವನ್ನು ಹೊಂದಿದ್ದವರು. ಇದು ಆಮೇಲೆ ರಾತ್ರಿ ಸುದೀಪ್ ಅವ್ರ ಕಾರ್ಯಕ್ರಮದಲ್ಲಿನೂ ಸಿಕ್ಕರು. ಅವರು ಅಂತಿಮವಾಗಿ ನನಗೆ ಅಲ್ಲೇನೂ ಮಾತಾಡಿ ಆರಾಮದ್ರಿ ಅಣ್ಣ ಬರ್ತೀನಿ ನಾನು ಅಂಥೇಳಿ ಕೈ ಮಾಡಿ ಅವರು ತಮ್ಮ ಮಗಳದ ಬರ್ತಡೇ ಐತಂತ ಹೇಳಿದರು. ಅದರ ನಿಮಿತ್ತ ನಾಳೆ ನಾನು ಕೆಲ್ಸಕ್ಕೆ ಬರೋಂಗಿಲ್ಲ ಅಂಥೇಳಿ ಮಾತಾಡಿ ಅವ್ರ ಮನೆಗೆ ತೆರಳಬೇಕಾದ್ರೆ ಇದು ಒಂದು ಅಪಘಾತ ಆಯಿತು. ಅದು ಭಾಳ ದುಃಖದ ಸಂಗತಿ. ಇವತ್ತು ಬೆಳಗ್ಗೆ ಮಹೇಶಣ್ಣರು ನಾವು ಎಲ್ಲರೂ ಕೂಡಿ ನುಲ್ವಿ ಗ್ರಾಮದಲ್ಲಿ ಅವರ ಅಂತಿಮ ಕ್ರಿಯೆಯನ್ನು ಮಾಡಿಕೊಂಡು ಭಾಳ ಬೇಸರದಿಂದ ನಾವು ಈ ಕಡೆ ಬಂದೆವು ಸರ್. ಭಾಳ ಒಳ್ಳೆಯ ವ್ಯಕ್ತಿತ್ವ ಸರ. ಎಲ್ಲರ ಜೋಡಿ ಸರಿ ಸಮಾನವಾಗಿ ಮಾತಾಡ್ತಿದ್ರು, ಎಲ್ಲರ ಜೋಡಿ ಹಚ್ಕೊಂಡು ಮಾತಾಡ್ತಿದ್ರು. ಮತ್ತು ಎಲ್ಲ ಕಾರ್ಯಕರ್ತರಿಗೆ ಒಂದು ಸ್ಫೂರ್ತಿ ಅಂದರೆ ಯಾರು ಮಹೇಶಣ್ಣ ಎಲ್ಲದಾರ ಅಂತ ಕೇಳಬೇಕಂದ್ರೆ ಕಾರ್ಯಕರ್ತ ಫಸ್ಟ್ ಅವ್ರಿಗೆ ಫೋನ್ ಮಾಡ್ತಿದ್ರು. ಎಂಥ ಒಂದು ಅಡ್ತರದಲ್ಲೂ ಅವರು ಫೋನ್ ಎಬ್ಬಿಸ್ಕೊಂಡು ಇಂಥಲ್ಲಿ ಅದಾರ ಬರ್ರಿ ಅಂಥೇಳಿ ಎಲ್ಲವನ್ನು ತಿಳಿಸ್ತಿದ್ರು ಸರ್ ಎಲ್ಲ ಕಾರ್ಯಕರ್ತರಿಗೆ. ಒಟ್ಟಾರೆ ಈಗೇನು ಇವತ್ತು ನೂಲ್ವಿ ಗ್ರಾಮದಲ್ಲಿ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗಿದೆ ಮತ್ತು ಭಾವಪೂರ್ಣ ಶ್ರದ್ಧಾಂಜಲಿಯನ್ನು ಸಲ್ಲಿಸಲಾಗಿದೆ ಮತ್ತು ಅವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸವನ್ನು ಶಾಸಕರು ಮಾಡಿದ್ದಾರೆ. ಅವರ ಒಂದು ಆಪ್ತ ವಲಯ ಮಾಡಿದೆ. ಏನಂದರೆ ಮಗಳು ಏನು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ಕೋಬೇಕಾಗಿತ್ತು, ಆ ಒಂದು ಬರ್ತ್ಡೇನೇ ಒಂದು ರೀತಿಯಲ್ಲಿ ಡೆತ್ ಡೇ, ತಂದೆಯ ಡೆತ್ ಡೇ ಆಗಿರೋದು ಒಂದು ರೀತಿಯಲ್ಲಿ ಒಂದು ಆಘಾತಕಾರಿ ಬೆಳವಣಿಗೆ ಅಂತ ಹೇಳ್ಬೋದು. ಶಿವರಾಮ್ ಮಸುಣಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.